ಸುನಿಲ್ ಕಾರ್ಕಳ ಸುನಿಲ್ ಅವರು ಪರಶುರಾಮ್ ಸ್ಟ್ಯಾಚ್ಯೂ ಜನರಿಗೆ ಮೋಸ ಮಾಡಿಲ್ವಾ? ಅವ್ರು ರಾಮ್ ಭಕ್ತರ? ಹೇಳಿ. ಪರಶುರಾಮ್ ಸ್ಟ್ಯಾಚ್ಯೂ ಬಗ್ಗೆ, ಆ ಪುತ್ಳಿ ಬಗ್ಗೆ ಏನೇನು ಆಗಿದೆ, ಅವ್ರಿಗೆ ರಾಮ್ ಭಕ್ತರ ಅಂತೀರಾ? 40% ಸರ್ಕಾರ ತಗೊಳೋದು ರಾಮ್ ಭಕ್ತರ? PSI ಹಗರಣ ಮಾಡಿದವ್ರು ರಾಮ್ ಭಕ್ತರ? ರಾಮನ ಹೆಸರು ಅಡಿನಲ್ಲಿ ತಾವು ಎಲ್ಲಾನು ಕೆಲಸ ಮಾಡೋಕ್ಕಾಗಲ್ಲ. ಈ ಒಂದು ವಿಚಿತ್ರ ವಾತಾವರಣ ಆಗ್ಬಿಟ್ಟಿದೆ ಈ ಕಳೆದ 6 ತಿಂಗಳಲ್ಲಿ. ಬಿಜೆಪಿಯವರು ಹತಾಶರಾಗ್ಬಿಟ್ಟಿದ್ದಾರೆ. ಏನೇ ಹೇಳಿದ್ರು ದೇವ್ರಿಗೆ ಕೇಳ್ಬೇಕಂತ. ನಿಮ್ಮ ಮೈಸೂರು MP ಪ್ರತಾಪ್ ಸಿಂಹ ಅವ್ರಿಗೆ ಕೇಳಿದ್ರು, ನೀವೇ ಮಾಧ್ಯಮ ಸ್ನೇಹಿತರು ಕೊಟ್ರಿ, ಅವ್ರಿಗೆ ಪಾಸ್ ಯಾಕೆ ಕೊಟ್ರಿ ಅಂದ್ರೆ ಚಾಮುಂಡೇಶ್ವರಿ ಅವ್ರಿಗೆ ಕೇಳಿ ಗೊತ್ತಾಗುತ್ತೆ. ಅವ್ರಿಗೆ ಚಾಮುಂಡೇಶ್ವರಿಗೆ ನಾನು ಕೇಳಿದೆ, ತಾಯಿ ಯಾಕೆ ಪಾಸ್ ಕೊಟ್ರು ಅಂತ. ನನಗೆ ಗೊತ್ತಿಲ್ಲಪ್ಪ, ಅವನಿಗೆ ಕೇಳುವಂಗ ಮಾತಾಡುದು. ಅವ್ರಿಗೆ ಹೇಗೆ ಮಾತಾಡಿದ್ರು ನನಗೂ ಮಾತಾಡಿದ್ರು. ಈಗ ಏನ್ ಕೇಳಿದ್ರು, ಈಗ ಅವ್ರಿಗೆ ಹೇಗೆ ಮಾತಾಡಿದ್ರು ನನಗೂ ಮಾತಾಡಿದ್ರು ಅಷ್ಟೇ. ಇದು ಹೊಸದು. ಏನಿದ್ರು ರಾಮನ ಹೆಸರು ತರೋದು, ಚಾಮುಂಡೇಶ್ವರಿ ತಾಯಿ ಹೆಸರು ತರೋದು ಯಾಕ್ರಿ? ನಿಮಗೆ ನಿಮ್ಮ ಬಾಯಿಗೆ ಏನು ಬೀಗ ಹಾಕಿದೆ? ಅವ್ರ ಬ್ರದರಿಗೆ ವಿಕ್ರಮ್ ಸಿಂಹ ಅನ್ನೋರಿಗೆ ಅರೆಸ್ಟ್ ಮಾಡೋದಕ್ಕೆ ಇದು ಪಿತೂರು ಅಂತೆ. ಹೆಂಗೆ? ಬಹಳ ಸ್ಪಷ್ಟವಾಗಿ ಬರೆದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಶುಂಠಿ ಬೆಳೆಸ್ಬೇಕು, ಇದೆಲ್ಲಾನು ನೀವು ನಮಗೆ ಕ್ಲೀನ್ ಮಾಡ್ಕೊಡ್ಬೇಕು ಅಂತ. ಕ್ಲೀನ್ ಮಾಡ್ಕೊಡ್ಬೇಕಂದ್ರೆ ಮರ ಕಡಿಬೇಕಲ್ವಾ? ಅಷ್ಟು ಸಾಮಾನ್ಯ ಪ್ರಜ್ಞೆ ಇರಲಿಲ್ವಾ? ಮರ ಕಡಿಯೋದು ಇಲ್ಲಿಗಲ್ ಅಂತ. ಆ ಹಿಟಾಚಿ ಓನರಿಗೆ ಇವರೇ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿರೋದಂತ ಅವರೇ ಬರೆದು ಕೊಟ್ಟಿದ್ದಾರೆ, ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ತಾಯಿ ಚಾಮುಂಡೇಶ್ವರಿ ಕೇಳಬೇಕಂತ ಯಾಕ್ರಿ ಕೇಳಬೇಕು? ಮತ್ತೆ ಇವ್ರೇನ್ ಮಾಡ್ತಾ ಇದ್ದಾರೆ? ಮಿಕ್ಕಿದಕ್ಕೆಲ್ಲರೂ ಮುಂದೆ ಬಂದು ಹೇಳ್ತಾರೆ. ಸಿದ್ದರಾಮಯ್ಯಗೆ ಏಕವಚನದಲ್ಲಿ ಬೈಬೇಕಾದ್ರೆ ಬರ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಬೇಕಾದ್ರೆ ಬರ್ತಾರೆ, ನನಗೆ ಬೈಬೇಕಾದ್ರೆ ಬರ್ತಾರೆ. ಪಾಸ್ ಯಾಕೆ ಕೊಟ್ಟಿರಿದ್ರೆ ಚಾಮುಂಡೇಶ್ವರಿ ಕೇಳ್ರಿ. ಇದು ವಿಚಿತ್ರ ಆಯ್ತು. ಏನಂದ್ರು ರಾಮ್ ಭಕ್ತರಂತ. ಇವ್ರು ಯಾರು ರಾಮ್ ಭಕ್ತರು? ಇವರೆಲ್ಲರೂ ಜೂಜ್ ಆಡ್ಸೋರು, ಮಟ್ಕ ಮಾಡೋರು.